ಇನ್ನು ರಾಜ್ಯದಲ್ಲಿ ಕೋವಿಡ್ ಅಲರ್ಟ್ ಮಾಕ್ ಡ್ರಿಲ್ಗೆ ಸೂಚನೆಯನ್ನ ನೀಡಲಾಗಿದೆ. ಕೋವಿಡ್ ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸಲಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ಗೆ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿರೋದು. ಯಾಕಂದ್ರೆ ಈಗ ಮತ್ತೆ ತಯಾರಾಗಬೇಕಾಗಿದೆ. ಔಷಧಿ, ಬೆಡ್ಗಳು, ಆಕ್ಸಿಜನ್ ಸೇರಿದಂತೆ ಮಾಹಿತಿಗೆ ಸೂಚನೆಯನ್ನ ನೀಡಲಾಗಿದೆ. ಆಸ್ಪತ್ರೆಯಲ್ಲಿ ಸಿದ್ಧತೆಯ ಬಗ್ಗೆ ಮಾಹಿತಿ ನೀಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್, ಕೊರೋನಾಗಾಗಿ ಮೀಸಲಿರಿಸಿರುವಂತಹ ಬೆಡ್ಗಳ ಪರಿಶೀಲನೆ ಕೂಡ ನಡೆಸಲಾಗಿದೆ. ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ನಾಗರಾಜ್ರಿಂದ ಪರಿಶೀಲನೆ ನಡೆಸಲಾಯಿತು. ಇನ್ನು ಕೋವಿಡ್ ವಾರ್ಡ್ಗಳು, ಕೋವಿಡ್ ಬೆಡ್ಗಳು, ಈ ಹಿಂದಿನ ಎಲ್ಲಾ ಕ್ರಮಗಳ ನಾವು ನೆನಪು ಮಾಡ್ಕೋಬಹುದು. ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಹಿಂದೆ ಅಂತ. ಬಹುಶಃ 2-3 ವೇವ್ಗಳನ್ನ ಎದುರಿಸಿ ಅನುಭವ ಇರುವಂತಹ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಈಗ ಮತ್ತದೇ ಕ್ರಮಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಈಗ ಆಸ್ಪತ್ರೆಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಈಗ ಮಾಕ್ ಡ್ರಿಲ್ ಆಸ್ಪತ್ರೆಯಲ್ಲಿ ನಡೆಸಲಾಗ್ತಾ ಇರುವಂತಹ ದೃಶ್ಯ. ಇನ್ನು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಅಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆಯಾ ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ನಿರ್ದೇಶಕರು ಪರಿಶೀಲನೆ ಕೂಡ ನಡೆಸಿದ್ರು. ಯಾಕಂದ್ರೆ ಕೋವಿಡ್ ಕೇಸ್ಗಳು ಆರಂಭದಲ್ಲಿ 1-2 ಅಂತ ಕಾಣಿಸ್ಕೊಂಡ್ರೆ ಒಂದೇ ಸಲ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಈ ಹಿಂದಿನ ಒಂದು ಅನುಭವದ ಪ್ರಕಾರ. ಹಾಗಾಗಿ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ, ಅದರಲ್ಲೂ ಕೋವಿಡ್ ರೋಗಿಗಳು ಯಾರು, ಬೇರೆ ಕಾಯಿಲೆಗಳಿಂದ ಬಳಲ್ತಿರೋರು ಯಾರು, ಅದನ್ನ ಸಪರೇಟ್ ಆಗಿ ಇಡಬೇಕಾಗುತ್ತೆ. ಕೋವಿಡ್ ಪೇಷಂಟ್ಗಳನ್ನ ಹೆಚ್ಚಿನ ಒಂದು ನಿಗಾ ವಹಿಸಬೇಕಾಗತ್ತೆ. ಆಕ್ಸಿಜನ್ ಕೊರತೆ ಇರಬಾರ್ದು. ಜೊತೆಗೆ ಕೋವಿಡ್ ವಾರ್ಡ್ಗಳಂತ ಪ್ರತ್ಯೇಕ ಮಾಡಬೇಕಾಗತ್ತೆ. ಜೊತೆಗೆ ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಅಂತ ನುರಿತ ನರ್ಸ್ಗಳು, ಜೊತೆಗೆ ವೈದ್ಯರು ಎಲ್ಲರನ್ನ ಕೂಡ ಟ್ರೈನ್ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಈಗ ಮತ್ತೆ ಮಹಾಮಾರಿಯ ಕೋವಿಡ್ನ ಒಂದು ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಕೇರಳದಲ್ಲಿ ಈ ಡೆಡ್ಲಿ ಕೋವಿಡ್ ಈಗಾಗಲೇ ಒಂದಷ್ಟು ಜನರನ್ನ ಬಲಿ ಪಡೆದಿದೆ. ಪಕ್ಕದ ಕೇರಳದಿಂದಲೇ ರಾಜ್ಯಕ್ಕೂ ಕೂಡ ಹೆಚ್ಚಾಗುವಂತಹ ಭೀತಿ ಈಗ ಸ್ಟಾರ್ಟ್ ಆಗಿದೆ. ಅಯ್ಯಪ್ಪ ಭಕ್ತರೇ ಕರುನಾಡಿಗೆ ಕಂಟಕ ಆಗ್ತಾರ? ಈ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಅಯ್ಯಪ್ಪನ ಭಕ್ತರಿದ್ದಾರೆ. ಹಾಗಾಗಿ ಅಯ್ಯಪ್ಪ ಭಕ್ತರೆಲ್ಲ ವಾಪಸ್ ಯಾರೆಲ್ಲ ಬರ್ತಾರೋ ರಾಜ್ಯಕ್ಕೆ ಅವ್ರ ಮೇಲೆ ಕಣ್ಣಿಡೋದಕ್ಕೆ ಈಗ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಕೂಡ ಈ ರೀತಿಯಾಗಿ ಒಂದು ಪ್ರಿಪರೇಷನ್ಸನ್ನು ಮಾಡ್ಕೊಳ್ತಾ ಇದೆ. ಅಂದರೆ ಕರ್ನಾಟಕದಿಂದ ಯಾರೆಲ್ಲ ಹೋಗಿದಾರಲ್ಲ ಅಯ್ಯಪ್ಪ ಮಾಲಾಧಾರಿಗಳು, ಸೊ ಅವ್ರು ವಾಪಸ್ ಬರುವಾಗ ಸೊ ಅವ್ರನ್ನ ತಪಾಸಣೆ ಮಾಡಬೇಕು. ಕೇರಳದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಹೊಸ ಉಪತಳಿ ಸದ್ಯ ನಮಗೂ ಕೂಡ ಟೆನ್ಷನ್ ಅನ್ನು ತಂದೊಡ್ಡಿದೆ. JN.1 ಟೆನ್ಷನ್ ರಾಜ್ಯಕ್ಕೂ ಕೂಡ ಎದುರಾಗಿರುವಂತದ್ದು. ಹೀಗಾಗಿ ಆರೋಗ್ಯ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದೆ. ಇವತ್ತು ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ನೀವು ನೋಡಬಹುದು ಎಲ್ಲಾ ರೀತಿಯಂತ ಸಿದ್ಧತೆಗಳು ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಡ್ಗಳ ವ್ಯವಸ್ಥೆ ಆಗಿರ್ಬೋದು, ICUನ ವ್ಯವಸ್ಥೆ ಆಗಿರ್ಬೋದು, ವೆಂಟಿಲೇಟರ್ಗಳ ಸೌಲಭ್ಯ ಆಗಿರ್ಬೋದು, DHU ಬೆಡ್ಗಳಾಗಿರ್ಬೋದು, ನಾರ್ಮಲ್ ಬೆಡ್ಗಳಾಗಿರ್ಬೋದು, ಅದರಲ್ಲೂ ಫಿಮೇಲ್ ಮತ್ತು ಮೇಲ್ ಎಲ್ಲವುಗಳಿಗೂ ಕೂಡ ಈ ಹಿಂದೆ 2ನೇ ಅಲೆ ಮತ್ತು 3ನೇ ಅಲೆ ಸಮಯದಲ್ಲಿ ಹೆಚ್ಚು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಬೆಡ್ಗಳನ್ನು ಮೀಸಲು ಕೂಡ ಇರಿಸಲಾಗಿತ್ತು. ಹೀಗಾಗಿ ಪ್ರತಿ ಬಾರಿ ಕೂಡ ದೊಡ್ಡ ಮಟ್ಟದಲ್ಲಿ ಈ ತರದ ವೇವ್ಗಳು ಬಂದಂತಹ ಸಮಯದಲ್ಲಿ ಅಥವಾ ಬರುವ ಸಾಧ್ಯತೆಗಳು ಎದುರಾದಲ್ಲಿ ಇಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಪ್ರಿಪರೇಷನ್ ಅನ್ನು ಮಾಡ್ಕೊಳ್ಳಾಗುತ್ತೆ. ನೀವು ನೋಡಬಹುದು ಸದ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಸ್ಗಳೇನಾದರೂ ಕಂಡು ಬಂದರೆ ಅಥವಾ ಹೆಚ್ಚಾಗೋಕ್ಕೆ ಆರಂಭ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ರೋಗಿಗಳಿಗೆ ಟ್ರೀಟ್ ಮಾಡೋದಕ್ಕೆ, ಐಸೋಲೇಷನ್ ಮಾಡೋದಕ್ಕೆ ಮತ್ತು ಚಿಕಿತ್ಸೆಯನ್ನು ನೀಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಮಾಡ್ಕೊಳ್ಳಲಾಗ್ತಾ ಇದೆ. ಸಮಗ್ರವಾಗಿ ಇರುವಂತಹ ವ್ಯವಸ್ಥೆಗಳನ್ನ ಅಂದ್ರೆ ಎಕ್ವಿಪ್ಮೆಂಟ್ಸ್ಗಳನ್ನಾಗಿರ್ಬೋದು, ಉಪಕರಣಗಳನ್ನ ಮತ್ತೆ ರೀಚಾಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಂತಹ ಪೇಷಂಟ್ಗಳ ಸಂಖ್ಯೆ ಕಳೆದ 6 ತಿಂಗಳಿಂದ ಕಡಿಮೆ ಆಗಿತ್ತು. ಕೋವಿಡ್ ರಾಜ್ಯದಲ್ಲಿ ಸಾಕಷ್ಟು ನೆಲ ಕಚ್ಚಿತ್ತು. ಸಾಕಷ್ಟು ಪ್ರಮಾಣದಲ್ಲಿ ಕೇಸ್ಗಳು ಕೂಡ ಬರ್ತಾ ಇರಲಿಲ್ಲ. ಹೀಗಾಗಿ ಈ ರೀತಿಯ ಉಪಕರಣಗಳಾಗಿರ್ಬೋದು, ವೆಂಟಿಲೇಟರ್ಗಳಾಗಿರ್ಬೋದು ಎಲ್ಲವುಗಳು ಕೂಡ ಸಾಕಷ್ಟು ಮಟ್ಟದಲ್ಲಿ ಬಳಕೆ ಆಗ್ತಿರ್ಲಿಲ್ಲ. ಆದ್ರೆ ಸದ್ಯ ಈಗ ದೇಶಾದ್ಯಂತ ಕೊರೋನಾ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಪಕ್ಕದ ರಾಜ್ಯ ಕೇರಳದಲ್ಲಿ ಕಾಣಿಸ್ಕೊಳ್ತಿರುವಂತಹ ಹೆಚ್ಚಿನ ಪ್ರಮಾಣದ ಕೇಸ್ಗಳು ನಮಗೆ ಆತಂಕವನ್ನು ತಂದೊಡ್ಡಿದೆ. ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಸೂಚನೆ ಬಳಿಕ ಸಾಕಷ್ಟು ಆಸ್ಪತ್ರೆಗಳು ಪ್ರಿಪರೇಷನ್ ಅನ್ನು ಮಾಡ್ಕೊಳ್ತವೆ, ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ದಾವೆ, ಆಕ್ಸಿಜನ್ ಪ್ಲಾಂಟ್ಗಳನ್ನ ರೀಆಪರೇಟ್ ಮಾಡ್ತಾ ಇದ್ದಾರೆ. ICU ಬೆಡ್ಗಳಾಗಿರ್ಬೋದು, ಬೆಡ್ಗಳ ಸಿದ್ಧತೆಗಳಾಗಿರ್ಬೋದು, ವೈದ್ಯಕೀಯ ಸಿಬ್ಬಂದಿ, ವೈದ್ಯಕೇತರ ಸಿಬ್ಬಂದಿಗಳ ಎಲ್ಲರನ್ನೂ ಕೂಡ ಮತ್ತೆ ಕಾರ್ಯಪ್ರವೃತ್ತಿ ಆಗುವಂತೆ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಗಳ ಬಗ್ಗೆ ಮಾತಾಡೋದಕ್ಕೆ ನಿರ್ದೇಶಕರಿದ್ದಾರೆ, ಮಾತಾಡಿಸ್ತೀನಿ. ಏನು ಹೇಳ್ತಾರೆ, ಯಾವ ರೀತಿಯಾಗಿ ಸಿದ್ಧತೆಗಳಾಗ್ತಾ ಇದೆ ಅಂತೇಳಿ. ಸರ್, ಈಗ ಮತ್ತೆ ನಮಗೊಂದು ಆತಂಕ ಎದುರಾಗಿದೆ. ನೀವು ಕೂಡ ಇವತ್ತು ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ರಿ. ಏನು ಮಾಡ್ತಾ ಇದ್ರಿ, ಏನೇನು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರಿ, ಏನು ಸಿದ್ಧತೆ ಆಗ್ತಾ ಇದೆ ಈಗ? ನೀವು ಸರ್ಕಾರದ ಸೂಚನೆಯಂತೆ ಈಗ 2 ದಿವಸಗಳಿಂದನೇ ಸರ್ಕಾರ ಸೂಚನೆ ಒಂದು ಹೊರಡಿಸಲಾಗಿತ್ತು. ಎಲ್ಲ ಸಂಸ್ಥೆಗಳು ಸಹ, ಆಸ್ಪತ್ರೆಗಳು ಸಹ ಮಾಕ್ ಡ್ರಿಲ್ ಮಾಡಿ ನಿಮ್ಮ ಬೆಡ್ಡಿನ ವ್ಯವಸ್ಥೆ ಎಷ್ಟಿದೆ, ಆಕ್ಸಿಜನೇಟರ್ ಬೆಡ್ಸ್ ಎಷ್ಟಿದೆ, ವೆಂಟಿಲೇಟರ್ ಎಷ್ಟಿದೆ, ಆಮೇಲೆ ನಿಮ್ಮಲ್ಲಿ ಉಪಕರಣಗಳು ಎಷ್ಟಿದ್ದಾವೆ, HDO ಅಂದರೆ ಐಫ್ಲೋ ಆಕ್ಸಿಜನ್ ಎಷ್ಟಿದ್ದಾವೆ, ನಾನ್ ಇನ್ಯೂಸ್ ವೆಂಟಿಲೇಟರ್ ಎಷ್ಟಿದ್ದಾವೆ, ಡ್ರಗ್ಸ್ ಎಷ್ಟಿದ್ದಾವೆ, ಸೊ ಹಾಗಾಗಿ ಏನೋ ಇದು ನಿಮ್ಮದು PP ಕಿಟ್ ಎಷ್ಟಿದೆ, ಹಾಗೂ N95 ಮಾಸ್ಕ್, ಹಾಗಾಗಿ ಸಮಗ್ರ ವರದಿಯನ್ನು ಸಿದ್ಧಪಡಿಸಿಕೊಳ್ಳಿ. ಆಮೇಲೆ HR ಅಂದರೆ ಡಾಕ್ಟರ್ಸ್ ಆಗಲಿ, ನರ್ಸಸ್ ಆಗಲಿ ಎಲ್ಲರೂ ಸಹ ಸಿದ್ಧತೆ ಮಾಡಿಕೊಳ್ಳಿ ಅಂತ ಒಂದು ಸೂಚನೆ ನೀಡಿದ್ದಾರೆ. ಅದರ ಮೇರೆಗೆ ನಾವೆಲ್ಲ ರೆಡಿ ಆಗಿದ್ದೇವೆ. ನಿಮಗಾಗಲೇ ಗೊತ್ತಿದೆ, ನಮ್ಮಲ್ಲಿ ಸಪ್ರೇಟಾಗಿ 171 ಬೆಡ್ಗಳ ಕೋವಿಡ್ ಫೀಲ್ಡ್ ಆಸ್ಪತ್ರೆ ಅಂತ ಆಗಲೇ 2ನೇ ವೇವಲ್ಲಿ ಸಹ
ಸರ್ಕಾರ ಮತ್ತು ಖಾಸಗಿ ಭಾಗಿತ್ವದಲ್ಲಿ ನಮ್ಮಲ್ಲಿ ಸ್ಥಾಪನೆ ಆಗಿತ್ತು. ಅದು ಯೂಸೇಜ್ ಈಗಲೂ ಸಹ ನಡೀತಾನೆ ಇದೆ. ಹಾಗಾಗಿ ನಾವೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ, ಯಾವುದೇ ಭಯ ಇಲ್ಲ. ಏನಂದರೆ ಜನಗಳಲ್ಲಿ ಒಂದು ಭಯ ಸೃಷ್ಟಿಯಾಗಿದೆ. ಇದೊಂದು JN ಒಂದು ಉಪತಳಿ ಏನು ಹೇಳ್ತೀವಲ್ಲ, ಇದು ಒಮಿಕ್ರಾನ್ ಸಬ್ ವೇರಿಯಂಟ್. ಇದರಲ್ಲಿ ಏನಾಗಿದೆ ಅಂದರೆ ಚೀನಾ ಮತ್ತು ಅಮೆರಿಕದಲ್ಲಿ ಈ ಒಂದು ಉಪತಳಿ ಕಾಣಿಸಿಕೊಂಡು ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕೇರಳದಲ್ಲಿ ಕಾಣಿಸಿಕೊಂಡಿದೆ. ಸುಮಾರು 2-3 ದಿವಸಗಳ ಹಿಂದೆ ಇದಕ್ಕೆ ಸುಮಾರು 79 ವರ್ಷದ ವೃದ್ಧ ಮಹಿಳೆಯಲ್ಲಿ ಈ ಒಂದು JN ಒಂದು ಉಪತಳಿ ಕಾಣಿಸ್ಕೊಂಡಿದೆ. ಬಟ್ ಅವ್ರ ಹೇಳೋ ಪ್ರಕಾರ, ಕೇರಳದ ಬರೋದ್ರ ಪ್ರಕಾರ ಇವೆಲ್ಲ ಮೈಲ್ಡ್ ಫಾರ್ಮ್ ಆಗಿರುತ್ತೆ. ಬಟ್ ಏನಪ್ಪ ಅಂದರೆ ಯಾವುದೇ ಮೈಲ್ಡ್ ಆದರೂ ಸಹ ನಾವು ಮುಂಜಾಗ್ರತೆ ಹೋಗಬೇಕು. ಸರ್ಕಾರ ಸಹ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳೋದಾಗಲೇ ಸೂಚನೆ ನೀಡಲಾಗಿದೆ. ಹಾಗೂ ನಮಗಿನ್ನೂ ಸಮಗ್ರ ವರದಿನ ಕಳಿಸ್ತದೆ. ಈಗ ನಾಳೇನು ಟ್ಯಾಗ್ ಕಮಿಟಿ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಯಾವುದು ಸೂಚನೆ ನೀಡುತ್ತೋ ಅದ್ರ ಬಗ್ಗೆ ನಾವು ಪಾಲನೆ ಮಾಡ್ತೇವೆ. ಹಾಗಾಗಿ ಸದ್ಯಕ್ಕಂತೂ ಯಾರೂ ಗಾಬರಿ ಪಡೋಂಗಿಲ್ಲ. ಏನಪ್ಪ ಅಂದರೆ ನಾವು ಕೆಲವು ಮುಂಜಾಗ್ರತಾ ಕ್ರಮಗಳಿಗಾಗಲೇ ಮೊದಲು 3rd ವೇವ್, 1st ವೇವ್, 2nd ವೇವ್ ಸಹ ಯಾವ ಮುಂಜಾಗ್ರತಾ ಕ್ರಮವನ್ನು ನಾವು ಪಾಲನೆ ಮಾಡಬೇಕಾಗುತ್ತೋ ಜನಗಳು ಅದೊಂದು ಪಾಲನೆ ಮಾಡಬೇಕಾಗುತ್ತೆ. ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಮಾಸ್ಕಿಂಗ್ ಇರ್ಬೋದು, ಅಥವಾ ಫ್ರೀಕ್ವೆಂಟ್ ವಾಷಿಂಗ್ ಇರ್ಬೋದು. ಹಾಗಾಗಿ ಯಾವುದೇ ಸಹ ಸಿಂಪ್ಟಮ್ಸ್ ಬಂದ ತಕ್ಷಣವೇ ಅವರನ್ನು ಉದಾಸೀನ ಮಾಡದೆ ವೈದ್ಯಕೀಯದಲ್ಲಿ ತಪಾಸಣೆ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಈಗ ನಾವು ಸಹ ಈಗ RT-PCR ಸಹ ನಾವು ಮಾಡ್ತಾಯಿದ್ದೇವೆ, ಆಮೇಲೆ ರ್ಯಾಟ್ ಟೆಸ್ಟು ಸಹ ಮಾಡ್ತಾಯಿದ್ದೇವೆ. ಹಾಗಾಗಿ ಇಷ್ಟು ದಿವಸ ಅಷ್ಟೊಂದು ತೀವ್ರತೆ ಜಾಸ್ತಿ ಇರಲಿಲ್ಲ. ಇನ್ನು ಮೇಲೆ ಈ ಥರ ಪೇಷಂಟ್ ಬಂದಾಗಲೂ ನಾವು RT-PCR ಮತ್ತು ರ್ಯಾಟ್ ಟೆಸ್ಟ್ ಮಾಡಿಕೊಂಡು ನಾವು ಅದನ್ನು ವರದಿ ತೊಗೊಂಡು ಅದ್ರ ಮೇಲೆ ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ತಾವು ಕೂಡ ಟ್ಯಾಕಲ್ಲಿ ಇದ್ದೀರಿ ಅಂತ ಅನ್ಕೊಂತೀನಿ. ಜೊತೆಗೆ ಏನೇನು ಸಿದ್ಧತೆಗಳಾಗಿದೆ ಇವತ್ತು ನಿಮ್ಮ ಆಸ್ಪತ್ರೆಯಲ್ಲಿ? ಆಕ್ಸಿಜನ್ ಪ್ಲಾಂಟ್ ಆಗಿರ್ಬೋದು, ಬೆಡ್ಗಳಾಗಿರ್ಬೋದು, ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಒಂದೊಮ್ಮೆ ಕೇಸ್ಗಳ ಏರಿಕೆ ಆದರೆ ಹೇಗೆ ನಿಭಾಯಿಸೋದಕ್ಕೆ ರೆಡಿ ಆಗ್ತಾ ಇದೆ ಆಸ್ಪತ್ರೆ? ನಾನು ಆಗಲೇ ಹೇಳ್ತೀನಿ, ನಾವೆಲ್ಲ ಮೊದಲಿನ ಸಿದ್ಧತೆಯಲ್ಲಿ ಇದ್ದೇವೆ. ಇದಕ್ಕೊಂದು ಸಪ್ರೇಟಾಗಿ ಕೋವಿಡ್ ಬ್ಲಾಕ್ ಇರೋದ್ರಿಂದ ಎಲ್ಲೂ ಸಹ 171 ಬೆಡ್ಗಳು ಸಹ ಆಕ್ಸಿಜನೇಟೆಡ್ ಬೆಡ್ಸ್ ಆಗಿರ್ತವೆ. ನಮ್ಮಲ್ಲಿ 6 ಐಫ್ಲೋ ಆಕ್ಸಿಜನೇಟೆಡ್ ಬೆಡ್ ಇದ್ದಾವೆ. ಆಮೇಲೆ ನಾನ್ ವಿಸಿಲ್ ವೆಂಟಿಲೇಟರ್, ಬೈಪ್ಯಾಪ್, CPAP ಅಂತಿದ್ದಾವೆ. ಹಾಗಾಗಿ ನಾವು 20 ವೆಂಟಿಲೇಟರ್ಗಳ ICU ಬೆಡ್ಗಳಿದ್ದಾವೆ. 10 ಸ್ಯಾರಿ ICU ಬೆಡ್ಗೆ ನಾವು ಮೀಸಲಾಗಿಟ್ಟಿದ್ದೇವೆ. 10 ಬೆಡ್ಗಳನ್ನು ಕೋವಿಡ್ ICUಗೆ ಒಂಥರ ಸಹ ಮೀಸಲಿಟ್ಟಿದ್ದೇವೆ. ಹಾಗಾಗಿ ಯಾವುದೇ ನಮಗೆ ಆತಂಕ ಇಲ್ಲ. ಯಾಕಂದ್ರೆ ನಾವು ಆಗಲೇ 3 ವೇವ್ ನಾವು ಭಾಳ ಎಚ್ಚರಿಕೆಯಿಂದ ನಾವು ಪಾರ್ಟಿಸಿಪೇಟ್ ಮಾಡಿದ್ದೇವೆ ಹಾಗೂ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಸರ್ಕಾರದ ಈ ಆಸ್ಪತ್ರೆ ಸರ್ಕಾರದ ಮಟ್ಟದಲ್ಲಿ ಒಂದು ಹೆಸರುವಾಸಿಯಾಗಿದೆ. ಹಾಗಾಗಿ ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ. ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ 4 ಕೋವಿಡ್ ಪೇಷಂಟು ಇದ್ದಾವೆ. ಅವೆಲ್ಲ ಸ್ಟೇಬಲ್ ಆಗಿದ್ದಾರೆ. 2 ಪೇಷಂಟು ಕೋಮಾಬಿಡ್, ಏನು ಕಾರ್ಡಿಯಕ್ ಐಲ್ಮೆಂಟ್ ಅಂತ ಹೇಳ್ತೀವಲ್ಲ, ಅದ್ರ ಜೊತೆಯಿಂದ ನಾವು ಜಯದೇವದಿಂದ 12ನೇ ತಾರೀಕು ಇಲ್ಲಿಗೆ ರೆಫರ್ ಆಗಿ ಅವರೆಲ್ಲ ಭಾಳ ಚೆನ್ನಾಗಿದ್ದಾರೆ. ಇನ್ನೇನು ಇವತ್ತು ನಾಳೆ ಡಿಸ್ಚಾರ್ಜ್ ಆಗ್ತಿದ್ದೇವೆ. 1 ಪೇಷಂಟು ಜಯನಗರ ಜನರಲ್ ಹಾಸ್ಪಿಟಲಿಂದ ಪಾಸಿಟಿವ್ ಬಂದು ಇಲ್ಲಿ ರೆಫರ್ ಆಗಿತ್ತು. ಇನ್ನೊಂದು ಪೇಷಂಟ್ ನಮ್ಮ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಬಂದ ಮೇಲೆ ನಾವು ಮುಂಜಾಗ್ರತೆ ನಾವು ಇಲ್ಲೇ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಸರ್, ತಾವೇ ಹೊಸ ಎಕ್ವಿಪ್ಮೆಂಟ್ಗಳಂದರೆ ಈಗ ಆಗ್ತಾ ಇದೆ, ಯಾವ್ಯಾವ ರೀತಿಯಾಗಿ ಸಿದ್ಧತೆಗಳಾಗ್ತಾ ಇದೆ, ಜೊತೆಗೆ ಏನೇನು ಇನ್ಸ್ಟಾಲೇಷನ್ ಆಗ್ತಾ ಇದೆ? ಯಾಕಂದರೆ ಈಗ ನೀವು ಹೊಸದಾಗಿ ಇಷ್ಟು ದಿವಸ ಕಾರ್ಯಪ್ರವೃತ್ತಿ ಆಗಿರಲಿಲ್ಲ, ಏನೇನೋ ಮಾಡ್ತಾ ಇದ್ದೀರಿ ಸಿದ್ಧತೆಗಳು, ಏನೇನು ಆಗ್ತಾ ಇದೆ ಸರ್? ಈಗ ಐ ಡಿಪೆಂಡೆನ್ಸಿ ವಾರ್ಡ್ ನಾವು ICUಗೆ ಹಾಕೋಕ್ಕಿಂತ ಮೊದಲೇ ನಾವು ಐ ಡಿಪೆಂಡೆನ್ಸಿ ವಾರ್ಡಲ್ಲಿ ಐಫ್ಲೋ ಆಕ್ಸಿಜನ್ ಅಂತ ಹೇಳಿ ನಾವು ಪೇಷಂಟ್ಗೆ ಅಡ್ಜಸ್ಟ್ ಮಾಡ್ತೀವಿ. ಅದರಿಂದ ಸಹ ಪೇಷಂಟ್ ಭಾಳ ಗುಣಮುಖರಾಗ್ತಾರೆ. ಈ ರೀತಿ ನಮ್ಮಲ್ಲಿ 6-7 ಐಫ್ಲೋ ಆಕ್ಸಿಜನ್ ಇದೆ. ಅದೇ ರೀತಿ ನೀವು ನೋಡ್ಬೋದು, ನಮ್ಮಲ್ಲಿ ವೆಂಟಿಲೇಟರ್, ಬೈಪ್ಯಾಪ್ ಅಂತಂದರೆ ನಾನ್ ಯೂಸ್ ವೆಂಟಿಲೇಟರ್ ಅಂತ ಹೇಳ್ತೀವಿ. ಅದು ಇಲ್ಲೇ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಸಿವಿಯರಿಟಿ ಆದ ತಕ್ಷಣದಲ್ಲಿ ನಾವು ICU ಶಿಫ್ಟ್ ಮಾಡ್ತೀವಿ. ಅದಕ್ಕೆ ಮೊದಲು ನಾವು ಈಗ HD ವಾರ್ಡಲ್ಲಿ ಅದಕ್ಕಿಂತ ICUಗಿಂತ ಮೊದಲೇ ಅದಕ್ಕೆ ಮಾಡ್ಕೊಂಡು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ವೆಂಟಿಲೇಟರ್, ಅದು ಬೈಪ್ಯಾಪ್ ಅಂದರೆ ನಾನ್ ಯೂಸ್ ವೆಂಟಿಲೇಟರ್ ಆಗಲಿ ಅಥವಾ ಐಫ್ಲೋ ಆಕ್ಸಿಜನೇಷನ್ ಆಗಲಿ ನಮ್ಮಲ್ಲಿ ಸಾಕಷ್ಟು ಇದ್ದಾವೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಸಿದ್ಧತೆ ಪಡ್ಕೊಂಡಿದ್ದೇವೆ. ಓಕೆ, ಸದ್ಯ ಕೋವಿಡ್ ಆತಂಕ ಎದುರಾಗಿರೋ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಈ ಮೊದಲ 2ನೇ ಅಲೆಯಲ್ಲಿ ಆಗಿರುವಂಥ ಎಡವಟ್ಟುಗಳು ಆಗದಿರಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದೆ. ಮತ್ತೆ ಆಸ್ಪತ್ರೆಗಳನ್ನು ಮಾಕ್ ಡ್ರಿಲ್ ಮಾಡೋದ್ರ ಮೂಲಕ ಈ ಒಂದು ಹೆಮ್ಮಾರಿ ಜೊತೆ ಎದುರಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸಾಕಷ್ಟು ಪ್ರಿಕಾಷನ್ ಮಾಡಿದೆ, ಆ ಬೆಡ್ಗಳ ಸಿದ್ಧತೆ ಮಾಡ್ಕೊಂಡಿದೆ, ಆಕ್ಸಿಜನ್ಗಳ ವ್ಯವಸ್ಥೆ ಮಾಡ್ಕೊಂಡಿದೆ. ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಿದ್ಧತೆಗಳನ್ನು ಮಾಡಿಕೊಂಡು ಮತ್ತೊಮ್ಮೆ ಏನಾದರೂ ಕೋವಿಡ್ ಏರಿಕೆ ಆದರೆ ಅದರ ವಿರುದ್ಧ ಸಮರ್ಥವಾಗಿ ಎದುರಿಸುವುದಕ್ಕೆ ಬೇಕಾಗಿರುವಂತಹ ಆ ನಿಟ್ಟಿನಲ್ಲಿ ಆಸ್ಪತ್ರೆಗಳನ್ನ ಸಿದ್ಧತೆಗಳು ಮಾಡ್ಕೊಳ್ತಿರೋದು ಕೂಡ ಸದ್ಯ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್ ಕಾಶ್ಮನ್, ಅವರ್ ಟಿವಿ 9 ಬೆಂಗಳೂರು.